Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 3.2ರಲ್ಲಿ ಮೂರನೇ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆಯನ್ನು ಬಿಡಿಸೋಣ. ಏನಿದೆ ನೋಡ್ರಿ ಕ್ವಶನ್. ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ. ಅವುಗಳನ್ನು ಕಂಡುಹಿಡಿಯಿರಿ ಅಂತ ಐತಿ. ಇದನ್ನು ಸಾಲ್ವ್ ಮಾಡೋಕ್ಕಿಂತ ಮೊದಲು ನಿಮಗೆ ಏನು ಗೊತ್ತಾಗಬೇಕು? ಪರಿಪೂರಕ ಕೋನ ಅಂದರೆ ಏನು ಅನ್ನೋದನ್ನು ಗೊತ್ತಾಗಬೇಕು. ಪರಿಪೂರಕ ಕೋನ ಅಂದರೆ ಏನ್ರಿ? ಪರಿಪೂರಕ ಕೋನ ಅಂದರೆ ಯಾವ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತಾವಲ್ಲ ಅಂತಹ ಕೋನಗಳನ್ನು ನಾವೇನಂತ ಹೇಳ್ತೀವಿ ರೀ? ಪರಿಪೂರಕ ಕೋನಗಳು ಅಂತ ಹೇಳ್ತೀವಿ. ನೋಡ್ರಿ, ಇಲ್ಲಿ ಒಂದು ಉದಾಹರಣೆ ತೋರಿಸ್ತೀನಿ. ಇದು 180 ಡಿಗ್ರಿನ, ಇದು 180 ಡಿಗ್ರಿ ಕೋನ ಅಂತ ಹೇಳ್ತೀರಿ, ಹೌದಾ? ಈ 180 ಡಿಗ್ರಿ ಕೋನದಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಎರಡು ಭಾಗ ಮಾಡ್ತೀನಿ, ಹೌದಾ? ಈ ಎರಡು ಭಾಗ ಮಾಡ್ತಿತ್ವಲ್ಲ, ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತೈತಿ ಅಂತ ಹೇಳ್ಯಾರ. ಅಂದರೆ ಇದು ಒಂದು ಕೋನನ, ಅದೇ ರೀತಿ ಇದು ಒಂದು ಕೋನ, ಹೌದಾ? ಈ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗುತ್ತೆ. ಎರಡು ಕೂಡಿಸಿದ್ರೆ ಆ ಕೋನವನ್ನು ನಾವೇನಂತ ಹೇಳ್ತೀವಿ ರೀ? ಪರಿಪೂರಕ ಕೋನ ಅಂತ ಕರಿತೀವಿ. ಇದೊಂದು ಎಕ್ಸ್ ಅಂತ ಅನ್ಕೋರಿ, ಇದನ್ನು ವಾಯ್ ಅಂತ ಅನ್ಕೊಳ್ರಿ. ಅಂದರೆ ಎಕ್ಸ್ ಪ್ಲಸ್ ವಾಯ್ ಏನಾಗಿರ್ತೈತಿ? 180 ಡಿಗ್ರಿ ಆಗಿರ್ತೈತಂತ. 180 ಡಿಗ್ರಿ ಆದ್ರಂದ್ರೆ ಅಂಥ ಕೋನಗಳನ್ನು ನಾವು ಏನಂತ ಕರಿತೀವಿ? ಪರಿಪೂರಕ ಕೋನಗಳು ಅಂತ ಕರಿತೀವಿ. ಇಲ್ಲಿವರೆಗೂ ಅರ್ಥ ಆಯ್ತಲ್ರಿ? ನೆಕ್ಸ್ಟ್ ಈ ಕ್ವಶನ್ ಸಾಲ್ವ್ ಮಾಡೋಣ. ಇವಾಗ ಏನಂತ ಹೇಳಿದ್ದಾರೆ? ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ. ಅಂದ್ರೆ ದೊಡ್ಡ ಕೋನ ಏನಾಗೈತಂತ ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಹೆಚ್ಚಾಗೈತಂತ. ಅಂದರೆ ಇಲ್ಲಿ ಎಕ್ಸ್ ಕೋನ ಏನಾಗೈತಂತ ವಾಯ್ ಕೋನಕ್ಕಿಂತ ದೊಡ್ಡದಾಗೈತಿ ಅಂತ ಹೇಳಿದ್ದಾರೆ. ಈ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ನಾವು ಈಗ ಕಂಡುಹಿಡಿಬೇಕು. ಹೆಂಗೆ ಸಾಲ್ವ್ ಮಾಡೋದು ನೋಡ್ರಿ. ಇಲ್ಲೇ ದೊಡ್ಡ ಕೋನ ಎಕ್ಸ್ ಆಗಿರಲಿ, ಎಕ್ಸ್ ಆಗಿರಲಿ. ಅದೇ ರೀತಿ ಚಿಕ್ಕ ಕೋನ ವಾಯ್ ಆಗಿರಲಿ, ಹೌದಾ? ದೊಡ್ಡ ಕೋನವನ್ನು ಎಕ್ಸ್ ಆಗಿರಲಿ ಅಂತ ಅಂದ್ಕೊಂಡ್ವಿ, ಚಿಕ್ಕ ಕೋನವನ್ನು ವಾಯ್ ಆಗಿರಲಿ ಅಂತ ಹೇಳಿದ್ವಿ. ನೆಕ್ಸ್ಟ್ ಎರಡು ಪರಿಪೂರಕ ಕೋನಗಳ ಮೊತ್ತ ಎಷ್ಟಾಗುತ್ತೆ ಅಂತ ಹೇಳಿನ್ರಿ? 180 ಡಿಗ್ರಿ ಆಗಿರಬೇಕು ಅಂತ ಹೇಳಿದ್ದೇನೆ, ಹೌದಾ? ಎರಡು ಪರಿಪೂರಕ ಕೋನಗಳ ಮೊತ್ತ, ಎರಡು ಪರಿಪೂರಕ ಕೋನಗಳ ಮೊತ್ತ ಇದಕ್ಕೆ ಸಮ ಆಗಿರ್ತೈತಿ? 180 ಡಿಗ್ರಿಗೆ ಸಮವಾಗಿರ್ತೈತಿ, ಹೌದಾ? ಹಂಗಂದ್ರೆ ಇದನ್ನು ಸಮೀಕರಣ ರೂಪದಲ್ಲಿ ಹೇಗೆ ಬರೀತೀರಾ? ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದಕ್ಕೇನನ್ರಿ? ಸಮೀಕರಣ 1 ಅಂತ ಹೆಸರು ಕೊಡ್ರಿ. ನೆಕ್ಸ್ಟು ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ, ಅಂದರೆ ಹೆಚ್ಚಾಗಿದೆ ಅಂತ ಅರ್ಥ. ಅಧಿಕ ಅಂದರೆ ಏನ್ರಿ? ಹೆಚ್ಚಾಗಿದೆ ಅಂತ ಅರ್ಥ. ಇದನ್ನು ಸಮೀಕರಣ ರೂಪದಲ್ಲಿ ಹೇಗೆ ಬರೀತೀರಾ? ಎಕ್ಸ್ ಈಸ್ ಈಕ್ವಲ್ ಟು ವಾಯ್ ಪ್ಲಸ್ 18 ಡಿಗ್ರಿ. ಹೇಗೆ ಬರ್ಕೊಂಡೆ? ದೊಡ್ಡ ಕೋನವನ್ನು ನಾವು ಏನಂತ ಅಂದ್ಕೊಂಡಿದ್ವಿ? ಎಕ್ಸ್ ಆಗಿರಲಿ ಅಂತ ಅಂದ್ಕೊಂಡಿದ್ವಿ. ಎಕ್ಸ್ ಈಸ್ ಈಕ್ವಲ್ ಟು ಚಿಕ್ಕ ಕೋನ ಅಂದರೆ ವಾಯ್, ಅದಕ್ಕಿಂತ ಏನಾಗೈತಂತ 18ರಷ್ಟು ಹೆಚ್ಚಾಗೈತಿ, ಹೌದಾ? 18 ಡಿಗ್ರಿ ಹೆಚ್ಚಾಗೈತೆ ಅಂದರೆ ಅದಕ್ಕೆ ಏನು ಮಾಡಬೇಕು? ಹೆಚ್ಚಾಗೈತಿ ಅಂದರೆ ನಾವು ಕೂಡಿಸ್ಬೇಕು. ಹೆಚ್ಚಾಗಿದೆ, ಇದಕ್ಕೇನನ್ರಿ? ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಇವಾಗ ಏನು ಮಾಡಿರಿ? ಈ ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸ್ರಿ. ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ? ಸಮೀಕರಣ 1ರಲ್ಲಿ ಎಕ್ಸ್ ಬೆಲೆಯನ್ನು ಹಾಕಿದಾಗ ಏನಾಗುತ್ತೆ ರೀ? ನೋಡಿರಿ, ಸಮೀಕರಣ 1 ಏನೈತಿ? ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 180 ಡಿಗ್ರಿ ಐತ್ಯಾ, ಹೌದಾ? ಇಲ್ಲೇನು ಮಾಡಿರಿ? ಎಕ್ಸ್ ಬೆಲೆ ಹಾಕಿರಿ. ಎಕ್ಸ್ ಬೆಲೆ ಏನೈತಿ? ವಾಯ್ ಪ್ಲಸ್ 18 ಡಿಗ್ರಿ ಐತಿ, ಹೌದಾ? 18 ಡಿಗ್ರಿ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 180 ಡಿಗ್ರಿ ಆಯ್ತು. ವಾಯ್ ಪ್ಲಸ್ ವಾಯ್ 2y ಆಗುತ್ತಾ? 2y ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 18 ಡಿಗ್ರಿನ
2y ಈಸ್ ಈಕ್ವಲ್ ಟು 180 18 ಕಳೆದ್ರೆ ಎಷ್ಟು ರೀ 162 ಡಿಗ್ರಿ. y ಈಸ್ ಈಕ್ವಲ್ ಟು ಏನಾಗುತ್ತೆ 162 ಡಿವೈಡೆಡ್ ಬೈ 2 2 ಒಂದ್ಲೆ 2 ಎಂಟ್ಲೆ 16 2 ಒಂದ್ಲೆ ಅಂದರೆ y ಬೆಲೆ ಎಷ್ಟಾಯಿತು 81 ಡಿಗ್ರಿ ಆಯಿತು. ಇವಾಗ y ಬೆಲೆ ಸಿಕ್ತಾ y ಬೆಲೆ ಎಷ್ಟಾಯಿತು 81 ಡಿಗ್ರಿ ಆಯಿತು. ಈ y ಬೆಲೆಯನ್ನು ಏನು ಮಾಡಿರಿ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡ್ರಿ y ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನಿದೆ ನೋಡ್ರಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಪ್ಲಸ್ 18 ಡಿಗ್ರಿ ಅಂತ ಐತಿ. ಹೌದಾ? ಹಂಗಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ವೈ ಎಷ್ಟೈತಿ 81 ಡಿಗ್ರಿ ಪ್ಲಸ್ 18 ಡಿಗ್ರಿ. ಎಕ್ಸ್ ಈಸ್ ಈಕ್ವಲ್ ಟು 81 ಡಿಗ್ರಿಗೆ 18 ಡಿಗ್ರಿ ಕೂಡಿಸಿದ್ರೆ ಎಷ್ಟಾಗುತ್ತಾ 99 ಡಿಗ್ರಿ. ಆದ್ದರಿಂದ ಆ ಎರಡು ಪರಿಪೂರಕ ಕೋನಗಳು ತೊಂಬತ್ತೊಂಬತ್ತು ಡಿಗ್ರಿ ಮತ್ತು 81 ಡಿಗ್ರಿ ಆಗಿವೆ. ಹೌದಾ? ನಮ್ಮ ಕ್ವಶನ್ದಾಗ ಏನಂತ ಹೇಳಿದರು, ಅವುಗಳನ್ನು ಕಂಡುಹಿಡಿಯಿರಿ ಅಂದ್ರೇನು ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ಕಂಡುಹಿಡಿಬೇಕು. ಹೌದಾ? ಇಲ್ಲಿ ನಾವೇನು ಕಂಡುಹಿಡಿದ್ವಿ ಎಕ್ಸ್ ಮತ್ತು ವಾಯ್ ಬೆಲೆಗಳು ಎಷ್ಟಾದವು 99 ಡಿಗ್ರಿ ಮತ್ತು 81 ಡಿಗ್ರಿ ಆಗಿವೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕ ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 3rd ಕ್ವಶನ್. ಕ್ರಿಕೆಟ್ ತಂಡವೊಂದರ ತರಬೇತಿಗಾರ್ತಿಯು 7 ಬ್ಯಾಟ್ಗಳು ಮತ್ತು 6 ಚೆಂಡುಗಳನ್ನು ರೂಪಾಯಿ 3800ಕ್ಕೆ ಕೊಳ್ಳುತ್ತಾರೆ. ಆ ಬಳಿಕ 3 ಬ್ಯಾಟ್ಗಳು ಮತ್ತು 5 ಚೆಂಡುಗಳನ್ನು ಅವರು ರೂಪಾಯಿ 1750ಕ್ಕೆ ಕೊಳ್ಳುತ್ತಾರೆ. ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಗಳನ್ನು ಕಂಡುಹಿಡಿಯಿರಿ. ಅಂದರೆ ಕ್ರಿಕೆಟ್ ತಂಡ ಐತಿ, ಆ ತಂಡದ ತರಬೇತಿಗಾರ್ತಿ ಏನು ಮಾಡ್ತಾಳೆ ಅಂದರೆ 7 ಬ್ಯಾಟ್ಗಳು ಮತ್ತು 6 ಚೆಂಡುಗಳನ್ನು 3800 ರೂಪಾಯಿಗೆ ತಗೋತಾರಂತ. ಆ ಬಳಿಕ ಮತ್ತು ಏನು ಮಾಡ್ತಾರಂದ್ರೆ 3 ಬ್ಯಾಟ್ ಮತ್ತು 5 ಚೆಂಡುಗಳನ್ನು 1750ಕ್ಕೆ ತಗೋತಾರಂತ. ಹಾಗಾದ್ರೆ ಅವರು ತಗೊಂಡಿರೋ ಪ್ರತಿ ಬ್ಯಾಟಿನ ಬೆಲೆ ಮತ್ತು ಪ್ರತಿ ಚೆಂಡಿನ ಬೆಲೆ ಎಷ್ಟಾಗುತ್ತಾ ಅಂತ ಕಂಡುಹಿಡಿಬೇಕು. ಹೇಗೆ ಸಾಲ್ವ್ ಮಾಡೋಣ ಅಂತ ನೋಡ್ರಿ. ಇಲ್ಲಿ ಫಸ್ಟ್ ಏನು ಅನ್ಕೋಬೇಕು ನಾವು, ಪ್ರತಿ ಬ್ಯಾಟ್ನ ಬೆಲೆ ಏನಾಗಿರಲಿ ಎಕ್ಸ್ ಆಗಿರಲಿ. ಅದೇ ರೀತಿ ಪ್ರತಿ ಚೆಂಡಿನ ಬೆಲೆ y ಆಗಿರಲಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, 7 ಬ್ಯಾಟ್ಗಳು ಮತ್ತು 6 ಚೆಂಡುಗಳನ್ನು ರೂಪಾಯಿ 3800ಕ್ಕೆ ಕೊಳ್ಳುತ್ತಾರೆ ಅಂತ ಐತೆ. ಹೌದಾ? 7 ಬ್ಯಾಟ್ ಮತ್ತು 6 ಚೆಂಡುಗಳ ಬೆಲೆ ಎಷ್ಟಕ್ಕೆ ತಗೋತಾರ್ರಿ ಅವರು ರೂಪಾಯಿ 3800 ರೂಪಾಯಿಗೆ ತಗೋತಾರೆ. ಹೌದಾ? ಹಾಗಾದರೆ ಇದನ್ನು ಸಮೀಕರಣ ರೂಪದಲ್ಲಿ ಹೇಗೆ ಬರೀತೀರಾ, 7x ಪ್ಲಸ್ 6y ಇಸ್ ಈಕ್ವಲ್ ಟು 3800. ಇದಕ್ಕೇನನ್ರಿ ಸಮೀಕರಣ 1 ಅಂತ ಹೆಸರು ಕೊಡ್ರಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, 3 ಬ್ಯಾಟ್ ಮತ್ತು 5 ಚೆಂಡುಗಳ ಬೆಲೆ ಎಷ್ಟಕ್ಕೆ ತೊಗೊಂಡಾರ್ರಿ ಅವರು 1750ಕ್ಕೆ ತೊಗೊಂಡಾರ. ಹೌದಾ? ಇದನ್ನು ಸಮೀಕರಣ ರೂಪದಲ್ಲಿ ಹೇಗೆ ಬರೀತೀರಾ, 3x ಪ್ಲಸ್ 5y ಈಸ್ ಈಕ್ವಲ್ ಟು 1750 ಅಂತ ಬರಿತೀರಾ. ಇದಕ್ಕೇನನ್ರಿ ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಇಲ್ಲೇ 3x ಈಸ್ ಈಕ್ವಲ್ ಟು ಏನಾಗುತ್ತಾ 1750 ಮೈನಸ್ 5y. ನೆಕ್ಸ್ಟ್ ಸ್ಟೆಪ್, ಎಕ್ಸ್ ಈಸ್ ಈಕ್ವಲ್ ಟು 1750 ಮೈನಸ್ 5y ಡಿವೈಡೆಡ್ ಬೈ 3. ಇದಕ್ಕೇನನ್ರಿ ಸಮೀಕರಣ 3 ಅಂತ ಹೆಸರು ಕೊಡ್ರಿ. ಹೌದಾ? ಈಗ ಏನು ಮಾಡಿರಿ, ಈ ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸ್ರಿ. ಅವಾಗ ಏನಾಗುತ್ತೆ ನೋಡೋಣ.
ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನೈತ್ರಿ ಸಮೀಕರಣ 1 7x + 6y = 3800 ಅಂತ ಐತೆ ಹೌದಾ. 7 × x ಬೆಲೆ ಎಷ್ಟೈತಿ 1750 ಮೈನಸ್ 5y ಡಿವೈಡೆಡ್ ಬೈ 3 ಅಂತ ಐತೆ ಪ್ಲಸ್ 6y ಹಂಗೆ ಇಟ್ಕೋತೀನಿ = 3800 ಹೌದಾ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇಲ್ಲಿ LCM ತಗೋತೀನಿ. ಇಲ್ಲಿ ಛೇದ 3 ಐತಿ, ಇಲ್ಲಿ ಛೇದ ಎಷ್ಟೈತಿ 1 ಐತಿ. ಹಾಗಾದರೆ ಇದರ ಲಸ ಏನಾಗುತ್ತಾ 3 ಆಗುತ್ತಾ. 7 × 1750 ಮೈನಸ್ 5y ಪ್ಲಸ್ ಇಲ್ಲೇನಾಗುತ್ತೆ ಛೇದ 1 ಐತಲ್ಲ, ಹಾಗಾದರೆ ಲಸ 3 ಆದರೆ 1 ಮೂರಲೇನಾ ಅಂದರೆ 6 ಮೂರಲೇ ಎಷ್ಟಾಗುತ್ತಾ 18 y ಡಿವೈಡೆಡ್ ಬೈ 3 = 3800. ನೆಕ್ಸ್ಟ್ ಈ 3ನ್ನ RHS ಕಡೆ ಒಯ್ತೀನಿ. ಅವಾಗ ಏನಾಗುತ್ತಾ 7 × 1750 ಮೈನಸ್ 5y ಪ್ಲಸ್ 18y = 3800 ಇಂಟು 3. 7 × 1750 ಮಾಡಿದರೆ ಎಷ್ಟಾಗುತ್ತಾ 12750 ಮೈನಸ್ 7 5 35y ಪ್ಲಸ್ 18y = ಇದು ಎಷ್ಟಾಗುತ್ತೆ 3800 ಇಂಟು 3 ಮಾಡಿದಾಗ 11400. ನೀವು ಇದನ್ನು ಮಲ್ಟಿಪ್ಲೈ ಮಾಡಿ ನೋಡ್ಬೋದು. ನೆಕ್ಸ್ಟು 12750 ಮೈನಸ್ 11400 = 35y ಪ್ಲಸ್ ಮೈನಸ್ 35 ಐತಿ, ಇಲ್ಲೇನಾಗುತ್ತೆ ಪ್ಲಸ್ 35 ಆಗುತ್ತಾ, ಇಲ್ಲೇ ಪ್ಲಸ್ 18 ಐತಿ ಮೈನಸ್ 18y ಆಗುತ್ತೆ ಹೌದಾ. 12750 11400 ಕಳೆದ್ರೆ ಎಷ್ಟಾಗುತ್ತಾ 850 ಹೌದಾ = 35 18 ಕಳೆದ್ರೆ ಎಷ್ಟು 17y. y = 850 ಡಿವೈಡೆಡ್ ಬೈ 17 17 1 17 5 85 0 ಅಂದರೆ y ಬೆಲೆ ಎಷ್ಟಾಯಿತು y = 50. ನೆಕ್ಸ್ಟ್ ಏನು ಮಾಡಿ ಈ y ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡ್ರಿ. y ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ 3ರಲ್ಲಿ ಆದೇಶಿಸಿದಾಗ ಏನಾಗುತ್ತಾ ಸಮೀಕರಣ 3 ಏನೈತೆ x = 1750 ಮೈನಸ್ 5y ಡಿವೈಡೆಡ್ ಬೈ 3 ಹೌದಾ. x = 1750 ಮೈನಸ್ 5 ಇಂಟು y ಬೆಲೆ ಸಿಕ್ಕೈತಿ 50 ಡಿವೈಡೆಡ್ ಬೈ 3. 1750 ಮೈನಸ್ 5 5 25 250 ಡಿವೈಡೆಡ್ ಬೈ 3. 1750 250 ಕಳೆದ್ರೆ ಎಷ್ಟು ಸಿಗುತ್ತೆ 1500 ಡಿವೈಡೆಡ್ ಬೈ 3. 3 1 3 5 15 2 ಪೂಜೆ 500 ಅಂದರೆ ಎಕ್ಸ್ ಬೆಲೆ ಎಷ್ಟಾಯಿತು 500 ಸಿಕ್ತು. ಎಕ್ಸ್ ಬೆಲೆ 500 y ಬೆಲೆ 50 ಸಿಕ್ತು ಹೌದಾ. ಆದ್ದರಿಂದ ಪ್ರತಿ ಬ್ಯಾಟ್ನ ಬೆಲೆ ಎಕ್ಸ್ ಆಗಿರಲಿ ಅಂತ ಅಂದ್ಕೊಂಡಿದ್ವಿ. ಹಾಗಂದರೆ ಎಕ್ಸ್ ಬೆಲೆ ಎಷ್ಟಾಯಿತು ಪ್ರತಿ ಬ್ಯಾಟಿನ ಬೆಲೆ x = ಎಷ್ಟಾಯಿತು 500 ರೂಪಾಯಿ. ಪ್ರತಿ ಚೆಂಡಿನ ಬೆಲೆ y ಆಗಿರಲಿ ಅಂತ ಅಂದ್ಕೊಂಡಿದ್ವಿ. y ಬೆಲೆ ಸಿಕ್ತು 50 ರೂಪಾಯಿ. ಹಾಗಾದರೆ ಪ್ರತಿ ಬ್ಯಾಟಿನ ಬೆಲೆ 500 ರೂಪಾಯಿ, ಪ್ರತಿ ಚೆಂಡಿನ ಬೆಲೆ 50 ರೂಪಾಯಿ ತಗೊಂಡ್ರವರು. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.